ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಶ್ರೀಯುತ ನಿರ್ಭಯಾನಂದ ಶ್ರೀಗಳನ್ನ ದಯಮಾಡಿ ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸಿಕೊಳ್ತೀನಿ. ರಾಷ್ಟ್ರ ನಿರ್ಮಾಣ, ಆಧ್ಯಾತ್ಮ ಪ್ರಜ್ಞೆ, ಇದೆಲ್ಲ ವಿಚಾರವಾಗಿ ನಿರ್ಭಯಾನಂದ ಶ್ರೀಗಳು ಕಾಲಕ್ಕೆ ನಮ್ಮನ್ನು ಎಚ್ಚರಿಸ್ತಾ ಬಂದಿದ್ದಾರೆ. ಬದುಕು ಹೇಗಿರಬೇಕು, ಜೀವನ ಹೇಗಿರಬೇಕು, ಯಾವ ರೀತಿಯಲ್ಲಿ ನಾವು ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕು, ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನಿರಬೇಕು, ಧರ್ಮಕ್ಕೆ ನಮ್ಮ ಕೊಡುಗೆ ಏನಿರಬೇಕು, ಈ ಎಲ್ಲ ವಿಚಾರಗಳಲ್ಲಿ ನಾಡಿನ ಜನಜೀವನವನ್ನು ಎಚ್ಚರಿಸುವ, ಜಾಗೃತಗೊಳಿಸುವ ಕೆಲಸವನ್ನು ನಮ್ಮ ನಿರ್ಭಯಾನಂದ ಶ್ರೀಗಳು ಕಾಲಕ್ಕೆ ಮಾಡ್ತಾ ಬಂದಿದ್ದಾರೆ. ಮತ್ತೊಮ್ಮೆ ಅವರ ಪ್ರಜ್ಞಾವಂತ ನುಡಿಗಳಿಗೆ ನಾವು ಕಿವಿಯಾಗುವ ಕ್ಷಣ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಗುರುಗಳೇ ಆಲ್ರೆಡಿ ಎಲ್ಲ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಲೇಬೇಕು ನಮ್ಮ ವೀಕ್ಷಕರಿಗೆ. ದೇಶಗಳಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ನೀವು ಸಂದೇಶವನ್ನು ಕೊಟ್ಟಿದ್ದೀರಿ. ಸುಮಾರು 15 ವಿದೇಶಗಳಿಗೆ ತೆರಳಿ ನಾನಾ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿ ವಿವೇಕಾನಂದ ಅವರ ಸಂದೇಶಗಳನ್ನು ಕೊಟ್ಟಿದ್ದೀರಿ. ಹತ್ರ ಒಂದು 4,000 to 5,000 ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿರ್ಬೋದಾ? 40 ವರ್ಷ ಆಗಿದೆ ನೀವು ಈ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದು. ಈ ಕಾರ್ಯಕ್ರಮವನ್ನು ನಾನು ಇದರಿಂದನೇ ಆರಂಭ ಮಾಡಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ವಿದೇಶದಲ್ಲಿಯೂ ಕೂಡ ಭಾರತದ ತಾಕತ್ತು ಏನು ಅನ್ನೋದು ಗೊತ್ತಾಗಿದ್ದು ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಆಪರೇಷನ್ ಸಿಂಧೂರ. ಪಹಲ್ಗಾಮ್ ಅಟ್ಯಾಕ್ ಆಯಿತು ಗುರುಗಳೇ. ಯಾಕೆ ನಾನು ಇದನ್ನು ಆರಂಭ ಮಾಡ್ತಾ ಇತ್ತಂದರೆ, ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಈ ರೀತಿಯಾಗೆಲ್ಲ ನಡೀತಾ ಇದೆಯಲ್ಲ ಭಾರತದಲ್ಲಿ. ಕಾಶ್ಮೀರ, ಜಮ್ಮು ಕಾಶ್ಮೀರ ಇವತ್ತು ಆರ್ಟಿಕಲ್ 370 ರದ್ದಾದ ಬಳಿಕ ಎಲ್ಲೋ ಒಂದು ಕಡೆ ಶಾಂತಿಯುತವಾಗುವತ್ತ ಸಾಗ್ತಾ ಇದೆ ಕಾಶ್ಮೀರ ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಆದರೆ ಪಹಲ್ಗಾಮ್ ಅಟ್ಯಾಕ್ ಎಲ್ಲೋ ಒಂದು ಕಡೆ ಬೇಸರ ತರಿಸ್ತು, ಧರ್ಮ ಕೇಳಿ ಹೊಡೆದ್ರು. ಈ ಥರದ ಚರ್ಚೆಗಳು, ನಿಮ್ಮ ಮೊದಲ ಪ್ರತಿಕ್ರಿಯೆ ಇಲ್ಲಿಂದನೇ ಶುರು ಮಾಡ್ತೀನಿ. ಮೊದಲನೇದಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ. ನಾನು ರಿಪಬ್ಲಿಕ್ ಟಿವಿಯ ಅಭಿಮಾನಿ. ಆರ್ಣವ್ ಗೋಸ್ವಾಮಿದು ಸಾಮಾನ್ಯವಾಗಿ ಡಿಬೇಟ್ಸ್ ಎಲ್ಲ ಕೇಳ್ತಾ ಇರ್ತೇನೆ. ಪ್ರಶ್ನೆ ಬಹಳ ಚೆನ್ನಾಗಿದೆ. ಒಂದು ದುರಂತ ಏನು ಗೊತ್ತಾ? ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಯಾವ ಸಬ್ಜೆಕ್ಟ್ ಗೊತ್ತಾಗಬೇಕಾಗಿತ್ತೋ ಆ ಸಬ್ಜೆಕ್ಟ್ ಬಗ್ಗೆ ನಮ್ಮ ದೇಶದಲ್ಲಾಗಲಿ ಬೇರೆ ದೇಶಗಳಲ್ಲಾಗಲಿ ಕನಿಷ್ಠ ಮಟ್ಟದ ಗಮನ ಇಲ್ಲದೇ ಇರೋದು. ಒಬ್ಬ ಮನುಷ್ಯನಿಗೆ ಹುಟ್ಟಿದಾನೆ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಿದ್ದಾನೆ. ಯಾಕೆ ಬಂದೆ ಅಂತ ಪ್ರಶ್ನೆ ಏನಾದರೂ ಬಂದುಬಿಟ್ರೆ ಯಾವ ಫಿಸಿಕ್ಸು, ಯಾವ ಕೆಮಿಸ್ಟ್ರಿ, ಯಾವ ಮ್ಯಾಥಮೆಟಿಕ್ಸು ಯಾವುದೂ ಕೂಡ ವೈಜ್ಞಾನಿಕವಾದ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ಪೂರ್ಣ ಪ್ರಮಾಣದ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ಪರ್ಪಸ್ ಆಫ್ ಲೈಫ್. ಈಗ ನೀವು ನನ್ನನ್ನು ಕರೆದ್ರಿ, ಒಂದು ಉದ್ದೇಶ ಇದೆ. ಉದ್ದೇಶವಿಲ್ಲದೆ ಕರೆದ್ರೆ ಏನು ಹೇಳೋಣ ನಿಮಗೆ? ಹಾಗೆ ಮನುಷ್ಯ ಭೂಲೋಕಕ್ಕೆ ಬರ್ತಾನೆ, ಭೂಮಿಗೆ ಬಂದಿದ್ದಾನೆ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಿದ್ದಾನೆ. ಎಲ್ಲಾದರೂ ಒಂದು ಸಂದರ್ಭದಲ್ಲಿ ಅವನಿಗೆ ತಂದೆ ತಾಯಿ ಆಗಲಿ, ಸಮಾಜದ ಗುರು ಹಿರಿಯರಾಗಲಿ, ಆ ಕಡೆ ಮೇಷ್ಟ್ರುಗಳಾಗಲಿ ನೀನು ಯಾಕೆ ಬಂದಿದೀಯಾ ಅಂತ ಹೇಳಲಿಲ್ಲ ಅಂದರೆ ಅವನು ಯಾವ ಉದ್ದೇಶ ಇಟ್ಕೊಂಡು ಬದುಕಬೇಕು, ಅವನು ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಕು, ಗುರಿ ಯಾವುದು ಅಂತ ಇಟ್ಕೋಬೇಕು. ಜೀವನ ಒಂದು ಪ್ರಯಾಣ. ಯಾವ ದಿಕ್ಕಲ್ಲಿ ಹೋಗಬೇಕು? ಹೆಚ್ಚು ಹೇಳೋದೇನು, ನಮ್ಮ ಜನ ಒಳ್ಳೆ ವಿದ್ಯಾವಂತನಾಗು, ಡಿಗ್ರಿ ತಗೋ, PhD ತಗೋ, ಹಣ ಸಂಪಾದನೆ ಮಾಡು, ಒಳ್ಳೆ ಅಧಿಕಾರ ತಗೋ, ಇದರ ಆಚೆಗೆ ಏನಾದರೂ ಹೇಳ್ತಾರಾ? ಅದೆಲ್ಲ ಗುರಿ. ಅದರ ಗುರಿ ಏನು, ಅದನ್ನು ಸಾಧಿಸುವುದು ಹೇಗೆ, ಮತ್ತು ಆ ಗುರಿ ಯಾವ ಗುರಿಯಲ್ಲಿ ಹೋಗಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕಾಗಿತ್ತು ಆ ದಿಕ್ಕಿನಲ್ಲಿ ನಾವು ಗುರಿ ಮುಟ್ಟುವ ಹಾಗೆ ಹೋಗ್ತಾ ಇದ್ದಿದ್ರೆ ನಮ್ಮ ಜೀವನ ಇನ್ನಷ್ಟು ಭವ್ಯವಾಗ್ತಿತ್ತು. ಇದೆಲ್ಲ ಹೇಳುವಂಥದ್ದು ಧರ್ಮ. ಪಹಲ್ಗಾಮ್ನಲ್ಲಿ ನಡೆದಿದ್ದೇನು? ಒಬ್ಬ ದುಷ್ಟ ಬಂದು ನಿಮ್ಮ ಧರ್ಮ ಯಾವುದು ಕೇಳ್ದ. ಆಮೇಲೆ ಏನೋ ಒಂದು ಕಲ್ಮಾನೋ ಏನದು ಕಲ್ಮ ಹೇಳು ಅಂತಂದ. ಇವನು ಹೇಳಲಿಲ್ಲ, ಕೊಂದು ಹಾಕ್ಬಿಟ್ಟ. ಕಲ್ಮ ಯಾಕೆ ಹೇಳಬೇಕು? ಕಲ್ಮ ಹೇಳಿದವನು ನನಗಿಂತಲೂ ಚೆನ್ನಾಗಿ ಎಲ್ಲಿ ಬದುಕ್ತಾ ಇದ್ದಾನೆ? ಅವ್ರು ಎದುರುಗಡೆ ಯಾರೊಬ್ಬ ಹೇಳ್ದ ಅಂತ ಇಟ್ಕೊಳ್ಳಿ, ಅವನಿಗೆ ಏನು ಇದ್ದಕ್ಕಿದ್ದ ಹಾಗೆ ಏನು ಕೋಡ್ ಬಂದಿದೆಯಾ ಅಥವಾ
ಇದ್ದಕ್ಕಿದ್ದ ಹಾಗೆ ಅವನ ಮುಖದಲ್ಲಿ ಕಳೆ ಬಂದ್ಬಿಡ್ತಾ, ಇದ್ದಕ್ಕಿದ್ದ ಹಾಗೆ 4-6 ವಿದ್ಯೆಗಳು ಬಂದ್ಬಿಡ್ತಾ, ಕನಸೇ ಕಾಣದೇ ಇದ್ದಂಥ ಅಧಿಕಾರ ಬಂದ್ಬಿಡ್ತಾ, ನಾನು ಹೇಳಲಿಲ್ಲ ಅಂತ ಹೇಳಿ ನನಗಿದ್ದದ್ದೆಲ್ಲ ಕಳೆದು ಹೋಯ್ತಾ. ಮಾತಾಡಬಾರ್ದು, ಈ ಮಕ್ಕಳು ಮಾತಾಡ್ತಾ ಇವೆ. ಅವನಿಗೆ ಏನೇನೋ ಸಿಕ್ಬಿಡ್ತಾ, ನನಗಿದ್ದದ್ದೆಲ್ಲ ಕಳೆದು ಹೋಯ್ತಾ. ದಿಸ್ ಈಸ್ ಸೈನ್ಸ್. ಕ್ವೆಶ್ಚನ್ ಎವ್ರಿಥಿಂಗ್. ಯಾಕಪ್ಪ ಹೇಳಬೇಕು ನೀನು ಇದನ್ನು? ಅದನ್ನು ಅವನು ಧರ್ಮ ಅಂತ ಅಂದ್ಕೊಂಡಿದ್ದಾನೆ. ಅದು ಧರ್ಮವಲ್ಲ. ಧರ್ಮದ ಒನ್ ಆಫ್ ದಿ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ರಿಚುವಲ್. ಈಗ ನೋಡಿ, ನಮ್ಮದೇ ಹಿಂದೂ ಧರ್ಮವೇ ತಗೊಳ್ಳಿ, ನಾಸ್ತಿಕ ಧಾರ್ಮಿಕ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರೆ ಅದರಂಥ ಸುಳ್ಳು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಧರ್ಮಕ್ಕೂ ಆಸ್ತಿಕತೆಗೂ ಸಂಬಂಧವಿಲ್ಲ. ಧರ್ಮಕ್ಕೂ ದೇವಸ್ಥಾನಕ್ಕೂ ಚರ್ಚ್ಗೂ ಮಾಸ್ಕ್ಗೂ ಸಂಬಂಧವಿಲ್ಲ. ಧರ್ಮಕ್ಕೂ ವೇದಕ್ಕೂ ಬೈಬಲ್ಗೂ ಕೊರಾನ್ಗೂ 3 ಕಾಸಿನ ಸಂಬಂಧವಿಲ್ಲ. ಇದೆಲ್ಲ ಯಾರೋ ಹೇಳು ವೆರಿಫೈಡ್ ಟ್ರೂತ್ಸ್. ಈ ದೇಶದ ನಾಗರಿಕತೆ ಹುಟ್ಟಿದ ದಿನದಿಂದ ಮೊನ್ನೆ ಸ್ವಾಮಿ ವಿವೇಕಾನಂದರು ಇತ್ಯಾದಿ ಜನ ಬಂದು ಹೋಗುವವರೆಗೆ ನಾವು ಮಾಡಿದ ಒಂದೇ ಪ್ರಧಾನವಾದ ಕೆಲಸ, ಪ್ರಮುಖವಾದ ಕೆಲಸ, ಮನುಷ್ಯನನ್ನು ಎನ್ರಿಚ್ ಮಾಡೋದು ಹೇಗೆ, ಅವನ ಶಕ್ತಿಗಳನ್ನು ಜಾಸ್ತಿ ಮಾಡೋದು ಹೇಗೆ, ಅವನನ್ನು ಎಂಪವರ್ ಮಾಡೋದು ಹೇಗೆ, ಯಾವ ಮಟ್ಟಕ್ಕೆ ಹೋಲ್ ಪ್ರಕೃತಿ ಯಾವ ನಿಯಮಗಳನ್ನು ಅನುಸರಿಸ್ಕೊಂಡು ಹೋಗ್ತಾ ಇದೆಯೋ ಆ ನಿಯಮಗಳನ್ನೆಲ್ಲ ತಿಳಿದು ಅದರ ಮೂಲಕ ಪ್ರಕೃತಿಯನ್ನು ನಿಯಂತ್ರಿಸುವುದು ಹೇಗೆ, ಹೊರಗಡೆ ಪ್ರಕೃತಿಯನ್ನು ನಮ್ಮದೇ ಒಂದು ಸೃಷ್ಟಿ ಮಾಡುವುದು ಹೇಗೆ. ಈ ಸೃಷ್ಟಿ ಬೇಡ ನನಗೆ, ನಾನು ನನ್ನದೇ ಆದ ಸೃಷ್ಟಿ. ವಿವೇಕಾನಂದರು ಹೇಳ್ತಿದ್ರು, ನಾನು ಸೃಷ್ಟಿಕರ್ತ ಆಗಿದ್ದರೆ ಇದಕ್ಕಿಂತ ಒಳ್ಳೆ ಸೃಷ್ಟಿ ಮಾಡ್ತಿದ್ದೆ ನಾನು. ನಮ್ಮದೇ ಸೃಷ್ಟಿ ಮಾಡೋದು ಹೇಗೆ. ಇಂಡಿಯಾದಲ್ಲಿ ಒಂದು ಎಕ್ಸಾಂಪಲ್ ಸಿಗುತ್ತೆ. ಮಹರ್ಷಿ ವಿಶ್ವಾಮಿತ್ರ ಅಂತ ಬರ್ತಾನೆ. ಐ ರಿಕ್ವೆಸ್ಟ್ ಯುವರ್ ಸೈಲೆನ್ಸ್ ಫಾರ್ ಎ ವೈಲ್. ಐ ಹ್ಯಾವ್ ಕಮ್ ಹಿಯರ್ ವಿತ್ ಎ ಪರ್ಪಸ್. ವಿಶ್ವಾಮಿತ್ರ ತನ್ನದೇ ಆದ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದ. ಇನ್ನೊಂದು ಸೃಷ್ಟಿ ಮಾಡೋದನ್ನ ಏನರ್ಥ ಮಾಡೋಕೆ ಹೊರಟು ಬಿಟ್ಟಿದ್ದ, ಸ್ವಲ್ಪ ದೂರ ಸಾಗಿದ್ದ. ಆದರೆ ಅವನಿಗೆ ದೊಡ್ಡವರು ಅದಕ್ಕೆಲ್ಲ ಓನ್ಲಿ ಒನ್ ಪವರ್ ಈಸ್ ವೆಸ್ಟೆಡ್ ವಿತ್ ದಟ್ ಅಥಾರಿಟಿ. ಯು ಆರ್ ನಾಟ್ ಸಪೋಸ್ ಟು ಡಿ ತಡೆದ್ರು. ಅದರ್ವೈಸ್ ಹಿ ವುಡ್ ಹ್ಯಾವ್ ಕ್ರಿಯೇಟೆಡ್ ಎ ಪ್ಯಾರಲಲ್ ವರ್ಲ್ಡ್, ಎ ಪ್ಯಾರಲಲ್ ಕ್ರಿಯೇಷನ್. ಹೀಗೆ ಮನುಷ್ಯನನ್ನು, ಸಾಮಾನ್ಯನಾಗಿರ್ತಕ್ಕಂಥವನನ್ನು ಸೃಷ್ಟಿಕರ್ತನನ್ನಾಗಿ ಸಾಗಿಸುವುದಕ್ಕೆ ಒಂದು ಸೈನ್ಸ್ ಕಂಡು ಹಿಡಿದಿದ್ದೇವೆ ನಾವು. ಅದು ಧರ್ಮ. ವೇದಗಳಿಗೂ ದೇವಸ್ಥಾನಕ್ಕೂ ದೇವರಲ್ಲಿ ನಂಬಿಕೆ ಇಟ್ಕೊಳ್ಳೋದಕ್ಕೂ ಕೊರಾನ್ಗೂ ಅಥವಾ ಅದು ಮಾಡುವ ಧರ್ಮಕ್ಕೂ ಬೈಬಲ್ಗೂ ಅದು ಪ್ರೀಚ್ ಮಾಡೋ ಧರ್ಮಕ್ಕೂ ಈ ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೂ ಒಂದು ಕಾಸಿನಷ್ಟು ಸಂಬಂಧ ಇಲ್ಲ. ಇವೆಲ್ಲ ಹೆಲ್ಪ್ ಮಾಡಬಹುದು, ಆದರೆ ಅನಿವಾರ್ಯವಲ್ಲ ಅದು. ಅವೆಲ್ಲ ಮಾಡ್ತಾನೇ ಇದ್ದಾರೆ. ದೇವಾಲಯಕ್ಕೆ ಹೋಗ್ತಾನೇ ಇದ್ದಾರೆ, ಚರ್ಚ್ಗೆ ಹೋಗ್ತಾನೇ ಇದ್ದಾರೆ, ಮಾಸ್ಕಿಗೆ ಹೋಗ್ತಾನೇ ಇದ್ದಾರೆ. ವೇದಗಳನ್ನು ಬೈಹಾಟ್ ಮಾಡಿದರು, ಅದೆಲ್ಲ ಬೈಹಾಟ್ ಮಾಡಿದರು, ಅವ್ರ ಪುಸ್ತಕಗಳನ್ನ ಬೈಹಾಟ್ ಮಾಡಿದರು. ಹಾಗಾದರೆ ನಾನು ಧಾರ್ಮಿಕ ವ್ಯಕ್ತಿಯಾದೆ. ಯು ಹ್ಯಾವ್ ನಾಟ್ ಕಮ್ ಟು ಎ ಡಿಸ್ಟೆನ್ಸ್ ಆಫ್ 100 kilometers ಫ್ರಮ್ ವಾಟ್ ರಿಯಲಿ ಧರ್ಮ ಈಸ್. ಧರ್ಮ ಅಂದರೆ ಏನು ಅಂತನ್ನೋದನ್ನು ನೀನು 1% ಇನ್ನೂ ತಿಳ್ಕೊಂಡಿಲ್ಲ. ಧಾರ್ಮಿಕ ವ್ಯಕ್ತಿ ಆಗೋದು ಆಮೇಲಿನ ಮಾತು. ಇದು ಟ್ರೂಯೆಸ್ಟ್ ಸೆನ್ಸಲ್ಲಿ ಧರ್ಮ ಅಂದರೆ ಏನು ಅಂತ. ಇದು ಯಾವುದನ್ನೂ ತಿಳ್ಕೊಳ್ಳದೆ ಅದನ್ನು ಹೇಳಲಿಲ್ವಾ? ಹೇಳಿದೀಯಾ? ನೀನು ಧಾರ್ಮಿಕ ವ್ಯಕ್ತಿ. ನಾವು ನಂಬಿದ ಧರ್ಮದ ವ್ಯಕ್ತಿ. ನಾವು ನಂಬಿದ ಧರ್ಮ ಒಂದೇ ಧರ್ಮ, ಆ ಧರ್ಮಕ್ಕೆ ಸೇರಿದವನು ನೀನು. ಆದ್ದರಿಂದ ನೀನು ಬದುಕುವುದಕ್ಕೆ ಅರ್ಹ. ನೀನು ಇದನ್ನು ಹೇಳಲಿಲ್ವಾ? ನೀನು ಬದುಕುವುದಕ್ಕೆ ಅರ್ಹ ಇಲ್ಲ. ಏಕೆಂದರೆ ನಿನಗೆ ಧರ್ಮ ಇತ್ಯಾದಿ ಏನೂ ಇಲ್ಲ. ಇದ್ರೋ ಸಂಬಂಧ ಆ ಮನುಷ್ಯ ಇದಾನಲ್ಲ, ಅವನಲ್ಲ. ಅವನ ಹಿಂದೆ ಇರೋ 1,000 ಶಕ್ತಿಗಳು ದೇ ಆರ್ ಲೈಬಲ್ ಟು ಬಿ ಸಿವಿಯರ್ಲಿ ಪನಿಷ್ಡ್. ಇಂಥ ಒಂದು ಶಕ್ತಿ, ಇಂಥ ಒಂದು ಪ್ರೇರಣೆ, ಇಂಥದ್ದೊಂದು ಪ್ರಚೋದನೆ, ಇಂಥ ಒಂದು ಮೈಂಡ್ ಸೆಟ್ ಹುಟ್ಟುವುದಕ್ಕೆ ಕಾರಣಗಳು ಎಲ್ಲಿವೆ? ದೇ ಮಸ್ಟ್ ಬಿ ನಲಿಫೈಡ್, ದೇ ಮಸ್ಟ್ ಬಿ ಬ್ರಾಟೆಡ್ ಔಟ್. ಯು ಹ್ಯಾವ್ ಟು ಎರೇಸ್ ದೆಮ್ ಔಟ್ ಆಫ್ ದೇರ್ ಎಕ್ಸಿಸ್ಟೆನ್ಸ್. ಗುರುಗಳು ಯಾವತ್ತವ್ರು ಹೇಳುತ್ತಾ ಧರ್ಮ ಕೇಳಿ ಹೊಡಿ ಅಂತ? ಧರ್ಮ ಯಾವ ಥರ ಟೀಚ್ ಮಾಡುತ್ತಾ? ಏನಂತ? ಧರ್ಮ ಈ ಥರ ನೀನು ಹೊಡಿ, ಧರ್ಮ ಕೇಳಿ ಹೊಡಿ, ನೀನು ನಮ್ಮ ಧರ್ಮವನ್ನ ಫಾಲೋ ಮಾಡಿದ್ರೆ ಮಾತ್ರ ನೀನು ನಮ್ಮ ಧರ್ಮದವನು. ಧರ್ಮದ ಸಾಮಾಜಿಕ ಆಯಾಮ, ದಿ ಸೋಷಿಯಲ್ ಡೈಮೆನ್ಷನ್ ಆಫ್ ಧರ್ಮ ಸ್ಪಷ್ಟವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ, ಗೀತೆಯಲ್ಲಿ ಹೇಳ, ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋಮತಃ.
ಸುಖದಲ್ಲಾಗಲಿ ದುಃಖದಲ್ಲಾಗಲಿ ತನ್ನನ್ನೇ ಎಲ್ಲರಲ್ಲೂ ಕಾಣುವಂಥವನು ಧಾರ್ಮಿಕನಾಗೋದಕ್ಕೆ ಹೊರಟಿದ್ದಾನೆ. ಏಕತ್ವಂ ಅನುಪಶ್ಯತಃ, ಯಾರು ಎಲ್ಲೆಲ್ಲಿಯೂ ಏಕವನ್ನೇ ಕಾಣ್ತಾರೆ. 100 ಕಡೆ ಭಾರತೀಯ ಸಂಹಿತೆಯಲ್ಲಿ, ಭಾರತೀಯ ಸಾಹಿತ್ಯದಲ್ಲಿ ಧರ್ಮವನ್ನು ಡಿಫೈನ್ ಮಾಡಲಾಗಿದೆ. ಇದು ಈ ದೇಶದಲ್ಲೇ ಕೋಟಿಯಲ್ಲಿ ಒಬ್ರಿಗೆ ಗೊತ್ತಿದೆಯೋ ಇಲ್ಲೋ ನಂಗೆ ಡೌಟು. ಲಕ್ಷಕ್ಕೊಬ್ರಿಗಂತೂ ಗೊತ್ತಿಲ್ಲ, 100%. ಕೋಟಿಗೊಬ್ರಿಗೆ ಗೊತ್ತಿರಬಹುದು. ಈ ದೇಶದಲ್ಲಿ 10,000 ವರ್ಷಗಳ ಹಿಂದೆ ಹುಟ್ಟಿದ ಈ ಡೆಫಿನೇಷನ್ಗಳು ಇಲ್ಲೇ ಲಕ್ಷಕ್ಕೊಬ್ರಿಗೆ ಗೊತ್ತಿಲ್ಲ. ಇನ್ನು ಪ್ರಪಂಚದ ಬೇರೆ ಬೇರೆ ಜನರಿಗೆ ಗೊತ್ತಾಗೋದು ಅಂದರೆ ಹಾಗೆ. ಏನಿಲ್ಲಿ ಆತ್ಮನ ಪ್ರತಿಕೂಲಾನಿ ಪರೇಶಾಂನ ಸಮಾಚರೇತ್, ಮಹಾಭಾರತ ಧರ್ಮವನ್ನು ಡಿಫೈನ್ ಮಾಡಿದ್ದು. ಯಾರು ಬೇರೆಯವರು ನಿನ್ನನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಬಯಸ್ತಾರೋ ಹಾಗೆ ನೀನು ಬೇರೆಯವರನ್ನು ನೋಡಿಕೊಳ್ಳುವುದೇ ಧರ್ಮ. ಯಾವುದು ನಿನಗೆ ತೊಂದರೆ ಕೊಡುತ್ತೋ ಅದನ್ನು ನೀನು ಬೇರೆಯವರಿಗೆ ಮಾಡದಿರುವುದೇ ಧರ್ಮ. ಆತ್ಮನ ಪ್ರತಿಕೂಲಾನಿ, ನಿನಗೆ ಯಾವುದು ಪ್ರತಿಕೂಲವೋ ಪರೇಶಾಂ ನ ಸಮಾಚರೇತ್, ಬೇರೆಯವರಿಗೆ ಅದನ್ನು ಮಾಡೋದಕ್ಕೆ ಹೋಗಬೇಡ. ಸಿಂಪ್ಲೆಸ್ಟ್ ಡೆಫಿನೇಷನ್ ಆಫ್ ಧರ್ಮ ಇದು ಧರ್ಮ. ಇಲ್ಲಿ ಯಾವ ದೇವರಿದೆ, ಯಾವ ಪುಸ್ತಕ ಇದೆ, ಯಾವ ಧಾರ್ಮಿಕ ಆಚರಣೆ ಇದೆ? ದೇ ಆರ್ ಆಲ್ ಸೆಕೆಂಡ್. ವಿವೇಕಾನಂದರು ಆವತ್ತೇ ಸ್ಪಷ್ಟ ಭಾಷೆಯಲ್ಲಿ ಹೇಳಿದರು, ದೇ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ಸೆಕೆಂಡರಿ ಡೀಟೇಲ್ಸ್ ಅಂದ್ರೆ ಏನು? ಬೇಕಿದ್ರೆ ಇಟ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಆದರೆ ಧರ್ಮಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಹೀಗಾಗಿ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ. ಇಟ್ಸ್ ಎ ಟ್ರ್ಯಾಶ್, ಕಸ ಅದು. ಆ ಧರ್ಮ ಇನ್ನೊಬ್ಬರಿಗೆ ತೊಂದರೆ ಕೊಡು ಅಂತ ಹೇಳೋ ಧರ್ಮ ಕಸ. ಇದೆಲ್ಲ ಯಾಕೆ ಹುಟ್ಕೊಂಡಿದೆ ಅಂದರೆ ಧಾರ್ಮಿಕ ಗ್ರಂಥಗಳಿದೆಯಲ್ಲ ಅದನ್ನು ಪ್ರಶ್ನೆ ಮಾಡೋರು ದಿಕ್ಕಿಲ್ಲ. ಧಾರ್ಮಿಕ ಗ್ರಂಥಗಳನ್ನು ಫಿಸಿಕ್ಸ್ ಲೆಕ್ಚರರು ಫಿಸಿಕ್ಸ್ ಪಾಠ ಮಾಡಿ ಲ್ಯಾಬ್ರೇಟ್ರಿನಲ್ಲಿ ಹೇಗೆ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಇನ್ಫ್ಲುಯೆನ್ಸ್ ಮಾಡ್ತಾನೋ ಅದೇ ರೀತಿಯಲ್ಲಿ ಧರ್ಮದ ಒಂದೊಂದು ವಾಕ್ಯವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಕ್ಸ್ಪೆರಿಮೆಂಟ್ನ ರಿಸಲ್ಟ್ಸ್ ನೋಡಿ ಅದರ ಆಧಾರದ ಮೇಲೆ ಇದು ಕಸಾನ ರಸಾನ, ಇದು ಸುಗಂಧವ ದುರ್ಗಂಧವ ಅಂತ ಮುಲಾಜಿಲ್ಲದೆ ಅವುಗಳ ಬೆಲೆಯನ್ನು ನಾವು ಕಟ್ಟಿ ಅದರ ಆಧಾರದ ಮೇಲೆ ಇಲ್ಲ ಅದನ್ನು ಇಟ್ಕೋಬೇಕು, ಇಲ್ಲ ಕಸದ ಬುಟ್ಟಿಗೆ ಹಾಕಬೇಕು. ವಿವೇಕಾನಂದರು ಇಂಥ ವಾಕ್ಯಗಳಿಗೆಲ್ಲ ಪ್ರಾಬ್ಲಮ್ ಬಂದಿರೋದೇನು ಗೊತ್ತಾ? ವಿವೇಕಾನಂದರನ್ನು ಮರೆತು ಬಿಟ್ಟಿದೆ, ಸರ್ಕಾರಗಳು ಮರೆತಿವೆ, ಸಮಾಜ ಮರೆತಿದೆ. ಯಾವ ವ್ಯಕ್ತಿ ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿ ಸಮಾಜದ ಈ 108 ರೋಗಗಳಿಗೆ ಔಷಧಿ ಕೊಟ್ಟರೋ ಅವರ ಚಿಂತನೆಗಳ ಬಗ್ಗೆ ನಮ್ಗೆ ಗಮನವೇ ಇಲ್ಲ. ಎಲ್ಲಿ ಔಷಧವೇ ಇಲ್ವೋ ಅದರ ಬಗ್ಗೆ ಏನೆಲ್ಲ ಸಂಶೋಧನೆಗಳೇನು, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವುಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇರೋದು 3 ಕಾಸಿಗೆ ಪ್ರಯೋಜನ ಇಲ್ಲ. ಅವೆಲ್ಲ ಏನೇನು ಸಂಶೋಧನೆಗಳು ಮಾಡ್ತಾ ಇರೋದೇನು ಸ್ಪಷ್ಟವಾಗಿ ಹೇಳ್ತಾರೆ. ಶುಡ್ ವಿ ಸಬ್ಜೆಕ್ಟ್ ದಿ ಲಾಸ್ ಆಫ್ ರಿಲಿಜನ್ ಟು ಟೆಸ್ಟ್ ಆಫ್ ವೆರಿಫಿಕೇಶನ್ ಥ್ರೂ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್, ಜಸ್ಟ್ ಆಸ್ ವಿ ಡೂ with the laws of physics or a chemistry or a biology? Swami Vivekananda ಮಾತಿದು. Yes, in my opinion it is so. If a religion cannot stand the test of verification, it has never been a religion, will never be a religion in future either. It has been trash all along. Throw it into a dustbin. Sooner you do it, better it is. ಗುರುಗಳೇ, ಇವತ್ತು ಈ ಕಾರ್ಯಕ್ರಮದ ಹೆಸರೇ ಧರ್ಮ ಸಂಗಮ ಅಂತೇಳಿ. ಓಕೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಂಗಮವನ್ನಾಗಿ ಮಾಡೋದಕ್ಕೆ ಧರ್ಮವನ್ನು ಮುಂದಾದರೂ ಕೂಡ ಅಲ್ಲಿ ದಂಗಲೇ ಆಗ್ತಾ ಇರುತ್ತೆ. ಇದು ಜನರೇ ಹುಡ್ಕೊಂಡು ಹೋಗ್ತಾ ಇರೋದ ಅಥವಾ ಅವರೇ ಹುಟ್ಟಾಕೊಳ್ತಾರೆ? ಯಾವುದೊಂದು ಇನ್ಸಿಡೆಂಟ್ ಆಯಿತು. ಈಗ ಹುಬ್ಳಿಯಲ್ಲಿ ಒಂದು ನೇಹ ಮರ್ಡರ್ ಕೇಸ್ ಆಯಿತು, ಮಂಗಳೂರಲ್ಲಿ ಆಗ್ತಾ ಇರುವಂಥ ಗಲಭೆಗಳಾಗ್ತಾ ಇರ್ಬೋದು, ಅಥವಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಕೊಲೆ ಆಗಿರ್ಬೋದು, ಅಥವಾ ಈ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು. ಇಲ್ಲಿ ಘಟನೆ ಆದ ಮರುಕ್ಷಣವೇ ಧರ್ಮ ಅನ್ನೋದು ಉಟ್ಕೊಂಡ್ಬಿಡುತ್ತೆ. ಇದನ್ನ ಧರ್ಮನ್ನ ಹುಟ್ಟಾಕೋದು ನಾವುಗಳ ಅಥವಾ ತಂತಾನೇ ಹುಟ್ಟಾಕೊಳ್ತಾ? ಭಾರತವಾಗಿ ಉಳಿದಿದ್ದಾಗ ಈ ಪ್ರಾಬ್ಲಮ್ಸ್ ಇರಲಿಲ್ಲ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ರೋಮನ್ನರು ಇಲ್ಲಿಗೆ ಓಡಿ ಬಂದರು. ಅವರ ಧರ್ಮ ಯಾವುದು, ಅವರ ಗ್ರಂಥ ಯಾವುದು, ಎಂಥದ್ದು ರೋಮನ್ನರಲ್ಲ, ಇಸ್ರೇಲಿಗಳು. ಇವತ್ತೇನು ಇಸ್ರೇಲ್ ಯಹೂದ್ಯರು ಗಲಾಟೆ ಮಾಡ್ತಾ ಇದ್ದಾರೆ, ಗಲಾಟೆ ಆಗ್ತಾ ಇದೆ ಅವ್ರ ಮೇಲೆ. ಆ ಯಹೂದ್ಯರು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ರೋಮನ್ನರು ಓಡಿಸಿದ್ರು ಅವ್ರ ದೇಶದಿಂದ. ನಮಗೂ ಅವ್ರಿಗೂ ಧರ್ಮ ಇತ್ಯಾದಿ ಯಾವುದು ಭಾಷೆ ಯಾವುದೂ ಸಂಬಂಧವಿಲ್ಲ, ಕುಲ ಗೋತ್ರ ಯಾವುದೂ ಸಂಬಂಧವಿಲ್ಲ. ಅವರನ್ನು ನಾವು ದೇವರಂತೆ ನೋಡಿಕೊಂಡ್ವಿ. 8ನೇ ಶತಮಾನದಲ್ಲೋ 9ನೇ ಶತಮಾನದಲ್ಲೋ ಪಾರ್ಸಿಗಳು ಪರ್ಷಿಯಾದಿಂದ ಓಡಿ ಬಂದರು, ಅವರನ್ನು ನಾವು ದೇವರಂತೆ ನೋಡಿಕೊಂಡ್ವಿ. ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಸಿರಿಯನ್ ಕ್ರಿಶ್ಚಿಯನ್ಸ್ ಕೇರಳಕ್ಕೆ ಬಂದರು, ಅವರನ್ನು ನಾವು ದೇವರಂತೆ ನೋಡಿಕೊಂಡ್ವಿ.
ಆವಾಗ ನಾವು ಪರಧರ್ಮದವರನ್ನು ನಮ್ಮವರನ್ನೇ ನೆಗ್ಲೆಕ್ಟ್ ಮಾಡಿ ಪರಧರ್ಮದವರನ್ನು ಪ್ರಿಫರೆನ್ಸ್ ಕೊಟ್ಟು ನೋಡ್ಕೊಂಡ್ವಿ. ಈ ಪ್ರಾಬ್ಲಮ್ಗಳು ಅವಾಗ ಇರಲಿಲ್ಲ. ಈ ಪ್ರಾಬ್ಲಮ್ಗಳು ಬಂದಿದ್ದು ಯಾವಾಗ? ಇನ್ಯಾವುದೋ ಒಂದು ಕೆಟ್ಟ ಪ್ರಭಾವ ಈ ದೇಶದ ಸಮಾಜ ಮೇಲೆ ಆಗೋದಕ್ಕೆ ಪ್ರಾರಂಭವಾಯಿತು. ಧರ್ಮ ಅಂದರೆ ಏನೆಂದರೆ ಏನು ಅಂತ ಗೊತ್ತಿಲ್ಲದ, ಪ್ರಶ್ನೆಗಳನ್ನು ಎದುರಿಸದ, ಯಾವ ಧರ್ಮ ಯಾವ ಚಿಂತನೆ ಪ್ರಶ್ನೆಗಳನ್ನು ಎದುರಿಸಲಾರದು, ಅದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆ. ಅದು 10 ಕಡೆ ಹೇಳಲಾಗುತ್ತೆ ಭಾರತೀಯ ಸಂಹಿತೆಯಲ್ಲಿ. ಕ್ವಶನರ್ಸ್, ಪರೀಕ್ಷೆ ಮಾಡಿ ನಮ್ಮನ್ನು. ಪ್ರಶ್ನೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. ಉಪನಿಷತ್ತುಗಳಲ್ಲಿ ಒಂದು 500 ಪ್ರಶ್ನೆ ಕೇಳ್ತೀರ ನೀವು, ಒಂದು 500 ಪ್ರಶ್ನೆ ನೋಡ್ತೀರಾ. ಕೃಷ್ಣ ಹೇಳ್ತಾನೆ, ಪ್ರಶ್ನೆ ಕೇಳು ಗುರುವನ್ನ. ರಾಮಕೃಷ್ಣರು ಹೇಳ್ತಾರೆ, ಅಮ್ಮ ಜಗನ್ಮಾತೆ ಪ್ರಾರ್ಥನೆ ಮಾಡ್ತಾರೆ, ನನ್ನ ಅನುಭವಗಳನ್ನು ನನ್ನ ಜೀವನವನ್ನು ಹಗಲು ರಾತ್ರಿ ಪರೀಕ್ಷೆ ಮಾಡುವ ಒಬ್ಬ ಶಿಷ್ಯನನ್ನು ಕಳಿಸ್ಕೊಡು. ಇದು ಧರ್ಮ. ಇವನು ಧಾರ್ಮಿಕ ಗುರು. ಬೇರೆ ಎಲ್ಲಿ ನೋಡ್ತೀರಿ ನೀವು ಇದನ್ನು? ನನಗೆ ಗೊತ್ತಿಲ್ಲ, ಇರಬಹುದೇನೋ. ನಾನು ಮತಾಂಧನಾಗೋದಕ್ಕೆ ಇಷ್ಟ ಇಲ್ಲ. I have not come across, at least in my case. Probably you know, I don't know. But as far as the religion that I belong to, ಯಾವ ಧರ್ಮಕ್ಕೆ ನಾನು ಸೇರಿದ್ದೇನೆ, ಅಲ್ಲಿ ಮಾತ್ರ ವಿಜ್ಞಾನ ನಾಚಿಕೊಳ್ಳುವಷ್ಟು ವೈಜ್ಞಾನಿಕತೆ ಇದೆ. ಆಧುನಿಕ ವಿಜ್ಞಾನದಲ್ಲಿ ನಾನು 10 ದೋಷಗಳನ್ನು ತೋರಿಸ್ತೇನೆ. ಆದರೆ ಯಾವ ಧರ್ಮಕ್ಕೆ ನಾನು ಸೇರ್ತೀನಿ ಅದರಲ್ಲಿ ನೀವು ದೋಷಗಳನ್ನು ತೋರಿಸಲಾರ್ರಿ. ಸಾರ್ವಜನಿಕವಾಗಿ ಜಗತ್ತೆಲ್ಲ ಕೇಳಿಸ್ಕೊಳ್ತಾ ಇರೋ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಧರ್ಮ ಅಂದರೆ ಏನು ಅನ್ನೋದನ್ನು ಮೊದಲು ಹೇಳ್ಕೊಡಿ. ಅದು ವರ. ಅದನ್ನು ಶಾಪವನ್ನಾಗಿಸಿರೋದು ಅದು ಯಾರ ಕೈನಲ್ಲಿ ಹೋಗಿದೆ ಅಂದರೆ ಅತ್ಯಂತ ಅಜ್ಞಾನಿಗಳ ಕೈನಲ್ಲಿ ಹೋಗ್ಬಿಟ್ಟಿದೆ. ಅದು ಧರ್ಮ ಇರಬೇಕಾದ್ದು. ಧರ್ಮ ಈಸ್ ದಿ ಹೈಯೆಸ್ಟ್ ಸೈನ್ಸ್. ಕೃಷ್ಣ ಆವತ್ತು ಹೇಳಿದ, ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಐ ಆಮ್ ದಿ ಸ್ಪಿರಿಚುವಲ್ ಸೈನ್ಸ್ ಅಮಾಂಗ್ ಆಲ್ ಸೈನ್ಸಸ್. ಬೇರೆಲ್ಲ ಸೈನ್ಸ್ಗಳನ್ನು ನೋಡಿದ್ರೆ ನಾನು ಸ್ಪಿರಿಚುವಲ್ ಸೈನ್ಸ್ ಈಸ್ ದಿ ಹೈಯೆಸ್ಟ್ ಸೈನ್ಸ್. ಯಾಕೆ? ಎವ್ರಿ ಅದರ್ ಸೈನ್ಸ್ ಇಸ್ ಎ ಬ್ರ್ಯಾಂಚ್ ಆಫ್ ಸ್ಪಿರಿಚುವಲ್ ಸೈನ್ಸ್. ಇದೆಲ್ಲ ಗೊತ್ತಿಲ್ಲ. ನಾನು ಧರ್ಮದ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸುಳ್ಳು ಹೇಳ್ತಿದ್ದಾರೆ ಸ್ವಾಮಿಗಳು ಅಂದ್ಕೊಳ್ತಾರೆ. ಇನ್ಫ್ಯಾಕ್ಟ್ ಐ ವಾಂಟೆಡ್ ಎ ವೆರಿ ಎನ್ಲೈಟೆಂಡ್ ಆಡಿಯನ್ಸ್. ಯೂನಿವರ್ಸಿಟಿ ಪ್ರೊಫೆಸರ್ಸು, ಸೈಂಟಿಸ್ಟ್ಗಳು ಇವರೆಲ್ಲ ಇದ್ದಿದ್ರೆ ಚೆನ್ನಾಗಿರೋದು. ಅವರಿಗೆಲ್ಲ ಒಂದು ಸ್ವಲ್ಪ ಒಂದು ಕಲ್ಪನೆ ಬಂದಿರೋದು ಧರ್ಮ ಅಂದರೆ ಏನು ಅಂತ. ಅಂಥವ್ರನ್ನ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟು ಯು ಪ್ಲೀಸ್ ಬ್ರಿಂಗ್ ದಿ ಹೈ ಇಂಟೆಲೆಕ್ಚುಯಲ್ ಕ್ರೀಮ್ ಆಫ್ ಬ್ಯಾಂಗ್ಳೂರ್. ನೆಕ್ಸ್ಟ್ ಟೈಮ್ ಆದರೂ ಕರ್ಕೊಂಡು ಬನ್ನಿ. ಸಾರಿ, ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಬಗ್ಗೆ ನಾನು ಮಾಡ್ತಾ ಇರೋದೆಲ್ಲ ಅಂಥ. ಬಿಕಾಸ್ ದೋಸ್ ಪೀಪಲ್ ನೀಡ್ ಇಟ್. ನ್ಯೂಸ್ ಪೇಪರ್ ಎಡಿಟರ್ಸ್ ಇವರೇ ಏನೇನೋ. ಯಾಕೆಂದರೆ ಒಪಿನಿಯನ್ಸ್ ಕ್ರಿಯೇಟ್ ಮಾಡೋದು, ನೆರೆಟಿವ್ಸ್ ಕ್ರಿಯೇಟ್ ಮಾಡೋದೆಲ್ಲ ಇವ್ರು ತಾನೇ. ಈಗ ನೋಡಿ, ಪೆಹಲ್ಗಾಮ್ ಪ್ರಶ್ನೆ ಬಂತು, ಹುಬ್ಬಳ್ಳಿ ಪ್ರಶ್ನೆ ಬಂತು. ಆ ಹುಬ್ಬಳ್ಳಿನಲ್ಲಿ ಪೆಹಲ್ಗಾಮ್ನಲ್ಲಾಗಲಿ ಅದೇನು ಮಾಡಿದಾರಲ್ಲ, ಕ್ರೈಮ್ಸ್ ಮಾಡಿದಾರಲ್ಲ, ದೇ ಡೋಂಟ್ ಬಿಲಾಂಗ್ ಟು ರಿಲಿಜನ್ ಅಟ್ ಆಲ್ ಅಕಾರ್ಡಿಂಗ್ ಟು ಇಂಡಿಯಾ. ಅವ್ರಿಗೆಲ್ಲ ನಾವು ಧರ್ಮ ಪ್ರೀಚ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ? ಹೈಯೆಸ್ಟ್ ಸೈನ್ಸ್ನ ಟಾಮ್ ಡಿಕ್ ಅಂಡ್ ಹ್ಯಾರಿಗೆ ನೀವು ಪ್ರೀಚ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅಂಥವ್ರಿಗೆಲ್ಲ ನಾವು ಕೊಟ್ಟ ಧರ್ಮ ಇಷ್ಟೇ. ಇದು ಪಾಪ, ಇದು ಪುಣ್ಯ. ಪುಣ್ಯ ಮಾಡು, ಪಾಪ ಮಾಡಬೇಡ. ಸದ್ಯಕ್ಕೆ ಇಷ್ಟು ತಿಳ್ಕೊ ಸಾಕು. ಇನ್ನು 5ನೇ ಜನ್ಮಕ್ಕೋ 6ನೇ ಜನ್ಮಕ್ಕೋ ಯಾವಾಗಲೂ ಮೇಲೆ ಧರ್ಮ ಅಂದರೆ ನಿನಗೇನು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ನೀನೇ ಓಡಿ ಬರ್ತೀಯ. ಅಲ್ಲಿವರೆಗೆ ನಿನ್ನ ಧರ್ಮ ನಾವು ಹೇಳಿದ್ರು ನಿಂಗೆ ಅರ್ಥವಾಗಲ್ಲ. ಈ ಪೆಹಲ್ಗಾಮ್ನಲ್ಲಿ, ಹುಬ್ಬಳ್ಳಿಲಿ ಇವರೆಲ್ಲ ಯಾರು ಗೊತ್ತಾ? ಧರ್ಮ ಅಂದರೆ LKGಗೂ ಬಂದಿಲ್ಲ ಅವರಿನ್ನ. ಏನೇನೂ ಅರ್ಥವಾಗದ ಸೆನ್ಸಸ್ ರಿಜಿಸ್ಟರ್ನಲ್ಲಿ ಯಾವುದೋ ಒಂದು ಕಾಲಮ್ನಲ್ಲಿ ಇಂಥದ್ದೊಂದು ಫೈತ್ಗೆ, ಈ ಫೈತ್ಗೆ ನಾವು ಸೇರಿದ್ದೀವಿ ಅಂತಿದೆ. ಅದು ಧರ್ಮ ಅಲ್ಲ. ಬಿಲಾಂಗಿಂಗ್ ಟು ಎ ಫೈತ್ ಆ್ಯಂಡ್ ಬಿಕಮಿಂಗ್ ರಿಲಿಜಿಯಸ್, ಅಬ್ಸಲ್ಯೂಟ್ಲಿ ದೇ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ಹೀಗಾಗಿ ಧರ್ಮ ಅನ್ನುವಂಥದ್ದು ಅದು ವರ. ಅದು ಏಕತ್ವವನ್ನು ಪ್ರೀಚ್ ಮಾಡುತ್ತೆ. ಧರ್ಮ ತ್ಯಾಗವನ್ನು ಹೇಳುತ್ತೆ. ಧರ್ಮ 100ಕ್ಕೆ 100 ಪರಿಪೂರ್ಣವಾಗಿ ಪಾಲಿಸಲ್ಪಡುವುದು ಯಾವಾಗ ಅಂದರೆ ಟೋಟಲ್ ಕಂಪ್ಲೀಟ್ ಸೆಲ್ಫ್ ಡಿನಯಲ್. ಸ್ವಾಮಿತ್ವ ಬಂದಾಗ. ಸ್ವಾಮಿ ಅನ್ನೋ ಪದ ಅರ್ಥ ಏನು ಗೊತ್ತಾ? ಸ್ವ ಪ್ಲಸ್ ಅ ಪ್ಲಸ್ ಅಮಿ. ಸ್ವಂತಕ್ಕೆ ನಾನು ಬದುಕಿಲ್ಲ. ಸ್ವಂತಕ್ಕೆ, ಅಮಿ ಎಕ್ಸಿಸ್ಟ್, ನೋ ಐ ಡೋಂಟ್ ಎಕ್ಸಿಸ್ಟ್. ಐ ಡೋಂಟ್ ಎಕ್ಸಿಸ್ಟ್ ಫಾರ್ ಮೈ ಪರ್ಸನಲ್ ಸೇಕ್. ಸ್ವಂತಕ್ಕಾಗಿ ನಾನು ಸತ್ತಿದ್ದೇನೆ. ಸನ್ಯಾಸ ಭಾರತೀಯ ಧರ್ಮದ ಹೈಯೆಸ್ಟ್ ಪಾಯಿಂಟ್. ಅಲ್ಲಿ ನಾವೇನು ಮಾಡ್ತೀವಿ? ನಮ್ಮ ಹಳೆಯ ವ್ಯಕ್ತಿ ಸನ್ಯಾಸಕ್ಕಿಂತ ಮುಂಚೆ ನಾನು ಏನಿದ್ದೆ ಅವನಿಗೆ ಶ್ರಾದ್ದ ಮಾಡ್ತೇನೆ. ನನಗೆ ನಾನೇ ಶ್ರಾದ್ದ ಮಾಡ್ಕೊಂಡಿದ್ದೇನೆ. ನನ್ನ ಹಿಂದಿನ ತಂದೆ ತಾಯಿ ಅಂದಿರಿದಾರಲ್ಲ, ಅವ್ರು ಬದುಕಿದ್ರು ನಾನು ಸನ್ಯಾಸ ತಗೊಂಡಾಗ, ಅವ್ರಿಗೂ ಶ್ರಾದ್ದ ಮಾಡಿದ್ದೇನೆ. ನಾನು ಯಾವ ಮನೆತನಕ್ಕೆ ಸೇರಿದವನಲ್ಲ. ಕುಲ, ಭಾಷೆ, ದೇಶ ಯಾವುದಕ್ಕೂ ಸೇರಿದವನಲ್ಲ. ಮಹಾನಾರಾಯಣ ಉಪನಿಷತ್ತು ಹೇಳುತ್ತದೆ, ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಸ್ಸ ಮಹೇಶ್ವರ. ಅವನು ಪ್ರಕೃತಿಯಲ್ಲಿ ಒಂದಾಗಿದ್ದಾನೆ. ಪ್ರಕೃತಿಗೆ ಯಾವ ಧರ್ಮ, ಯಾವ ದೇಶ, ಯಾವ ಭಾಷೆ, ದಿಸ್ ಇಸ್ ರಿಯಲ್ ರಿಲಿಜನ್.
ದಿಸ್ ಇಸ್ ರಿಲಿಜನ್ ಪ್ರೀಚ್ಡ್ ಬೈ ಸನಾತನ ಋಷೀಸ್. ಗುರುಗಳೇ, ನಿಮ್ಮ ಪ್ರಕಾರ ಒನ್ ವರ್ಡ್ ಅಲ್ಲಿ ಧರ್ಮ ಅಂದ್ರೆ ಏನು? ಧರ್ಮ ಅಂದರೆ ಏನು? ಒನ್ ವರ್ಡ್. ಎಸ್, ಇಡೀ ಜಗತ್ತಿನ ಮೂಲ ಅನಂತ. ಆ ಅನಂತದ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ. ಆದರೆ ಅಜ್ಞಾನದಿಂದ ಆ ಲಕ್ಷಣಗಳು ಇವತ್ತು ನಿಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಆ ಅಜ್ಞಾನದಿಂದ ಪಾರಾಗುವುದಕ್ಕೆ ಏನು ಟ್ರೈನಿಂಗ್ ಬೇಕು, ಅದು ಧರ್ಮ. ಇವತ್ತು ಸನಾತನ ಧರ್ಮದ ಬಗ್ಗೆ ಮಾತಾಡಲೇಬೇಕು. ಸನಾತನ ಧರ್ಮ ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯನಾ? ಸನಾತನ ಧರ್ಮವನ್ನು ನಶಿಸಿ ಹೋಗುವಂತೆ ಮಾಡೋದು ಸಾಧ್ಯನಾ? ಸನಾತನ ಧರ್ಮವನ್ನು ಉಳಿಸಿಕೊಳ್ಳುವಂಥ ಕೆಲಸಗಳು ಮಾಡಬೇಕಾ, ಅಥವಾ ಅದನ್ನು ಪಾಲನೆ ಮಾಡಬೇಕಾಗಿರುವಂಥ ಕೆಲಸಗಳು ಮಾಡಬೇಕಾ? ಯಾವ ಕಾಲಘಟ್ಟದಲ್ಲಿದ್ದೀವಿ? ಸನಾತನ ಧರ್ಮವನ್ನು ಅಳಿಸುವುದು ಅಂತಂದರೆ ಅದಕ್ಕಿಂತಲೂ ಬುದ್ಧಿಹೀನವಾದ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಭಾವನೆ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ಮನುಷ್ಯನಿಗೆ ಎವಲ್ಯೂಷನ್ ಅನ್ನುವಂಥ ಪ್ರೋಸೆಸ್ ಜಗತ್ತಿನಲ್ಲಿ ಆಪರೇಷನಲ್ಲಿ ಇದೆಯೋ, ಡಾರ್ವಿನ್ಸ್ ಎವಲ್ಯೂಷನ್ ಇದ್ದೇ ಇದೆಯಾ? ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ನಿಮ್ಗೆ ಬೇಕಿರಲಿ ಬೇಡದಿರಲಿ ವಿಕಾಸವಾದ ಅನ್ನುವಂಥದ್ದು ಇದೇ ಇದೆಯಾ? ಅಮೀಬಾಯಿಂದ ಬುದ್ಧ ಆಗಬೇಕಾದ ಪ್ರಕ್ರಿಯೆ ನಡೀತಾ ಇದೆಯಾ? ದಟ್ ಈಸ್ ಸನಾತನ ಧರ್ಮ. ಡಾರ್ವಿನ್ ಅದರ ಒಂದು ಪಾರ್ಶ್ವ ಮುಟ್ಟದ, ಒಂದು ಸೈಡ್ ಮುಟ್ಟದ ಅಷ್ಟೇ, ಇನ್ಕಂಪ್ಲೀಟ್ ಆಗಿ ಮುಟ್ಟದ. ಅವನು ಅಮೀಬಾಯಿಂದ ಮನುಷ್ಯನಾಗುವವರೆಗೆ ಏನೇನು ಪ್ರಕ್ರಿಯೆಗಳಾಗುತ್ತೆ ಅದನ್ನು ಸ್ವಲ್ಪ ಸ್ಥೂಲವಾಗಿ ಹೇಳ್ದ. ಮನುಷ್ಯನಿಂದ ಪರಿಪೂರ್ಣ ಮನುಷ್ಯನಾಗುವುದಕ್ಕೆ, ಒಬ್ಬ ಸಾಮಾನ್ಯ ಮಾನವ ಅಸಾಮಾನ್ಯ ಮಾನವನಾಗುವುದಕ್ಕೆ ಏನಾಗಬೇಕು ಅವನು ಅದರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಭಾರತೀಯ ಸನಾತನ ಧರ್ಮ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಮುಟ್ಟುವ ಪ್ರಕ್ರಿಯೆ ಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ ಅಂತಿದೆಯಲ್ಲ, ಅದು ಸಾಮಾನ್ಯ ಮನುಷ್ಯನನ್ನು ಪರಿಪೂರ್ಣ ಮಾನವ, ಒಬ್ಬ ಬುದ್ಧ, ಒಬ್ಬ ರಾಮಕೃಷ್ಣ, ಒಬ್ಬ ರಾಮ, ಅವನನ್ನಾಗಿ ಪರಿವರ್ತನೆ ಮಾಡೋದು ಹೇಗೆ? ಪ್ರತಿ ಮನುಷ್ಯನಲ್ಲೂ ಒಂದು ಬುದ್ಧ ಈಸ್ ಹೈಡಿಂಗ್, ಅಲ್ಲಿ ಅಡ್ಕೊಂಡಿದ್ದಾನೆ. ಅವನನ್ನು ಹೊರಗೆ ತೆಗೆಯೋದು ಹೇಗೆ? ಆ ಹೊರಗೆ ತೆಗೆಯೋದಕ್ಕೆ ಒಂದು ಡಿಸಿಪ್ಲಿನ್ ಬೇಕಾಗುತ್ತೆ, ಅದೇ ಯೋಗ ಅಂತ. ಅದು 4 ಪ್ರಧಾನವಾದ ಯೋಗಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಮತ್ತು ಹಾಗೆ ಮಾಡಬೇಕಾದ್ದು ಈ ವಿಕಾಸವಾದ, ಡಾರ್ವಿನ್ ವಿಕಾಸವಾದ ಇದೆಯಲ್ಲ, ಇದರ ಮುಂದುವರೆದ ಭಾಗ ಅಂತಾದರೂ ಇಟ್ಕೊಳ್ಳಿ, ಏನು ಬೇಕಾದರೂ ಇಟ್ಕೊಳ್ಳಿ, ಎಲ್ಲಿವರೆಗೆ ಜಗತ್ತಿನಲ್ಲಿ ವಿಕಾಸ ಅನ್ನೋದಿರುತ್ತೆ, ಕಾಸ್ಮಿಕ್ ಎವಲ್ಯೂಷನ್ ಅನ್ನುವಂಥದ್ದಿರುತ್ತೆ. ಆ ಕಾಸ್ಮಿಕ್ ಎವಲ್ಯೂಷನ್ನಿಂದ ಆರ್ಗ್ಯಾನಿಕ್ ಎವಲ್ಯೂಷನ್ ಆಗುತ್ತೆ, ಆರ್ಗ್ಯಾನಿಕ್ ಎವಲ್ಯೂಷನ್ನಿಂದ ಹ್ಯೂಮನ್ ಎವಲ್ಯೂಷನ್ ಆಗುತ್ತೆ, ಹ್ಯೂಮನ್ ಎವಲ್ಯೂಷನ್ನಿಂದ ಸ್ಪಿರಿಚುವಲ್ ಎವಲ್ಯೂಷನ್ ಆಗುತ್ತೆ. ಈ ಪ್ರಕ್ರಿಯೆ ಇದೆಯಾ? ಯು ಹ್ಯಾವ್ ನೋ ಅದರ್ ವೇ ದ್ಯಾನ್ ಟು ಫಾಲೋ ದಿ ಪ್ರಿಸಿಪ್ಟ್ಸ್ ಆಫ್ ಸನಾತನ ಧರ್ಮ. ಹೌ ಡು ಯು ಕಿಲ್ ಇಟ್? ಗುರುಗಳೇ, ಇವತ್ತು ರಾಜಕೀಯ ಧರ್ಮದ ಹಿಂದೆ ಹೋಗ್ತಿದ್ಯಾ, ಅಥವಾ ಧರ್ಮ ರಾಜಕೀಯದವರು ಹೇಳ್ಕೊಳ್ತಿದ್ದಾರೆ? ರಾಜಕೀಯ ಧರ್ಮದ ಹಿಂದೆ ಹೋಗ್ತಾ ಇದೆ ಅಂತ ನನಗೇನು ಅನಿಸಲ್ಲ. ಧರ್ಮವೇ ಸ್ವಲ್ಪ ರಾಜಕೀಯವಾಗ್ತಾ ಇದೆ. ಇನ್ಸ್ಟಿಟ್ಯೂಷನಲ್ ಧರ್ಮಗಳು ಸ್ವಲ್ಪ ರಾಜಕೀಯವಾಗ್ತಾ ಇದೆ. ರಾಜಕೀಯ ಧರ್ಮದ ಹಿಂದೆ ಹೋಗ್ಬಿಟ್ರೆ ರಾಮರಾಜ್ಯ ಕೆಲವು ದಿನಗಳ ಮಾತು, ವರ್ಷಗಳ ಮಾತು ಕೂಡ ಅಲ್ಲ. ಇವುಗಳ ಕಡೆಯದಾಗಿ ಸ್ವಾಮಿ ವಿವೇಕಾನಂದರವರ ಸಂದೇಶವನ್ನು ಕೊಡೋ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ವಾಮಿ ವಿವೇಕಾನಂದ ಅವರ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೀರಿ? ಸ್ವಾಮಿ ವಿವೇಕಾನಂದರ ಸಂದೇಶ ಹೇಳಬೇಕು ಅಂತಂದರೆ, ನಾವು ಏನು ಅಂದ್ಕೊಂಡಿದ್ದೀವಿ, ನಮ್ಮ ಬಗ್ಗೆ ಏನು ಚಿತ್ರ ಇಟ್ಕೊಂಡಿದ್ದೀವಿ, ನಮ್ಮ ಬಗ್ಗೆ ಏನು ಅನಿಸಿಕೆ ಇಟ್ಕೊಂಡಿದ್ದೀವಿ, ಇದು ಬಹಳ ಬಹಳ ಕಡಿಮೆ. ನಾವು ಅಂದ್ಕೊಂಡಿರೋಕ್ಕಿಂತಲೂ ಬಹಳ ದೊಡ್ಡವರಿದ್ದೀವಿ. ನಾವು ಬಹಳ ಬಹಳ ದೊಡ್ಡವರಿದ್ದೀವಿ. ಇದೆಲ್ಲ ತೈತ್ರೇಯ ಉಪನಿಷತ್ತಿನಲ್ಲಿ 3.5 ಪುಟಗಳಲ್ಲಿ LKG ಮಗುಗೆ ಅರ್ಥವಾಗುವ ಹಾಗೆ ವರ್ಣನೆ ಬಂದಿದೆ. ನಿಜಕ್ಕೂ ನಮ್ಮ ಯೋಗ್ಯತೆ ಏನು ಅಂತ. ಅಷ್ಟು ಯೋಗ್ಯತೆ ಇಟ್ಕೊಂಡು ನಾವು ಬದುಕ್ತಾ ಇರೋದು ನೋಡಿದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲದೆ, ಒಂದು ಲಕ್ಷಾಂತರ ಜನರಿಗೆ ಎಲ್ಲ ರೀತಿಯ ಅಭಯ ಕೊಡುವ ಯೋಗ್ಯತೆ ಪ್ರತಿ ಮನುಷ್ಯನಲ್ಲೂ, ಮನುಷ್ಯ ಜನ್ಮ ಬಂದುಬಿಟ್ರೆ ಸಾಕು ಬರುತ್ತೆ. ಇವತ್ತು ನಾವು ಹಾಗೆ ಬದುಕ್ತಾ ಇದ್ದೀವ? ಯಾಕೆ ಬದುಕ್ತಾ ಇಲ್ಲ ಅಂದರೆ, ಮೊದಲನೇದಾಗಿ ಅಷ್ಟು ಯೋಗ್ಯತೆ ಇದೆ ಅನ್ನೋದೇ ಗೊತ್ತಿಲ್ಲ. ಅದು ಮೊದಲು ಮಾಡಿಕೊಂಡಾಗ ಅಯ್ಯೋ ವೇಸ್ಟ್ ಆಗ್ತಾ ಇದೆಯಲ್ಲ ಲೈಫ್ ಅಂತ ಅನಿಸುತ್ತೆ. ವೇಸ್ಟ್ ಆಗದೇ ಇರೋದಕ್ಕೆ ಏನು ಮಾಡಬೇಕು ಅಂತ ನೀವು ಉತ್ತರ ಹುಡುಕ್ತೀರ. ಆ ಉತ್ತರ ಹುಡ್ಕೊಂಡು ಆ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಆಗಲಿ, ಆ ಗುರಿ ಕಡೆಗೆ ಹೋಗಲಿ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ 2nd ಚಾಪ್ಟರ್ನಲ್ಲಿ, ಅವನು ಇದನ್ನೇ ಹೇಳ್ತಾನೆ. 3rd ಚಾಪ್ಟರ್ನಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಇಷ್ಟೆಲ್ಲ ಗುರಿ ಮುಟ್ಟೋ ಅವಶ್ಯಕತೆ ಇಲ್ಲ ಅರ್ಜುನ. ಎ ಫ್ರ್ಯಾಕ್ಷನ್ ಆಫ್ ದಟ್ ಗ್ಲೋರಿ ವಿಲ್ ಮೇಕ್ ಯು ಅನ್ ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ಎ ಫ್ರ್ಯಾಕ್ಷನ್ ಆಫ್ ದಟ್ ಅಚೀವ್ಮೆಂಟ್ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇವೆರಡನ್ನು ಕಂಬೈನ್ ಮಾಡಿಕೊಂಡು ಲೆಟ್ ಅಸ್ ಲಿವ್ ಟ್ರೂ ಟು ಅವರ್ ಗ್ಲೋರಿ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಬದುಕೋಣ. ಇದೇ ವಿವೇಕಾನಂದರ ಕರೆ.
ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಶ್ರೀಲಕ್ಷ್ಮಿ. ಲೆಟ್ ಇಸ್ ಲೀವ್ ಟ್ರೂ ಟು ಅವರ್ ಗ್ಲೋರಿ. ಎಂಥ ಒಂದು ಅಮೋಘವಾದ ವಾಕ್ಯ ಅದು. ನಮ್ಮ ವೈಭವ ಏನಿದೆ, ನಮ್ಮ ಶಕ್ತಿ ಏನಿದೆ, ನಮ್ಮ ಸನಾತನ ಪರಂಪರೆ ಏನಿದೆ, ಆ ವೈಭವಕ್ಕೆ ತಕ್ಕನಾಗಿ ನಾವು ಬದುಕೋಣ. ಆ ರೀತಿ ನಾವು ಬದುಕ್ತಾ ಇಲ್ಲ. ಆ ಔನ್ನತ್ಯವನ್ನು ನಾವು ಮತ್ತೆ ಏರೋಣ ಅನ್ನುವಂಥ ಒಂದು ಅಮೋಘವಾದ ಸಂದೇಶವನ್ನು ನಿರ್ಭಯಾನಂದ ಸರಸ್ವತಿ ಶ್ರೀಗಳು ನಮಗೆ ಕೊಟ್ಟಿದ್ದಾರೆ. ನಮ್ಮ ಟೀಮ್ ರಿಪಬ್ಲಿಕ್ ಕಡೆಯಿಂದ ನಮ್ಮ GM&H ಹೆಡ್ ಆಪರೇಷನ್ಸ್ ಗಾಯತ್ರಿ ಮೇಡಮ್ ಅವರು ಬಂದು ಶ್ರೀಯುತ ನಿರ್ಭಯಾನಂದ ಶ್ರೀಗಳನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತೀನಿ. ITC ರೈಟ್ ಶಿಫ್ಟ್ ಕಡೆಯಿಂದ ನಮ್ಮ ಅತಿಥಿಗಳು ಕೂಡ ಇದ್ದಾರೆ ಮುಂದಿನ ಸೆಷನ್ಗಾಗಿ. ನಮ್ಮ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಶ್ರೀಗಳಿಗೊಂದು ಕಿರು ಕಾಣಿಕೆ. ರಿಪಬ್ಲಿಕ್ ಕನ್ನಡ ನಾಡಿನ ಜನತೆಯ ಜನಜೀವನದ ಜೊತೆ ಹೀಗೆ ಈ ಸಂಗಮದ ಮೂಲಕ ಇನ್ನಷ್ಟು ಆಪ್ತವಾಗಿ ಬೆರೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ನಾಡಿನ ಜನತೆಯನ್ನು ಒಗ್ಗೂಡಿಸೋದು ಧರ್ಮದ ಮುಖಾಂತರ, ಸಂಗೀತದ ಮುಖಾಂತರ, ರಂಗಭೂಮಿಯ ಮುಖಾಂತರ, ಸಾಹಿತ್ಯ, ಸಿನಿಮಾ ಇದೆಲ್ಲದರ ಮುಖಾಂತರ ಮತ್ತೊಮ್ಮೆ ಕನ್ನಡ ನಾಡನ್ನು ಇನ್ನಷ್ಟು ಸಮೃದ್ಧಗೊಳಿಸುವಂಥದ್ದು, ಶ್ರೀಮಂತಗೊಳಿಸುವಂಥದ್ದು ರಿಪಬ್ಲಿಕ್ ಕನ್ನಡದ ಉದ್ದೇಶ.